ಗುಡ್ ಮಾರ್ನಿಂಗ್, ಶುಭೋದಯ ಸ್ನೇಹಿತರೆ. ಶುಭೋದಯ ಫ್ರಮ್ ಹೊರನಾಡು. ಸೊ ಎಲ್ರಿಗೂ ಚಿಕ್ಕಮಂಗ್ಳೂರು ಕಳಸ ರೈಡ್ ಸೀರೀಸ್ನ ಯಾವ ಎಪಿಸೋಡ್ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಸ್ವಾಗತ. ಸೊ ಬೆಳಗ್ಗೆ 5 ಗಂಟೆ ಹೊರನಾಡು ನೋಡ್ತಾ ಇದ್ದೀರಾ. ಸೊ ಇವಾಗ ಇಲ್ಲಿಂದ ಕ್ಯಾತನ್ಮಕ್ಕಿಗೆ ಬನ್ನಿ ಜರ್ನಿನ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ರೂಮಿಂದ ವ್ಯೂ ತೋರಿಸ್ತಾ ಇದ್ದೀನಿ. ಎಷ್ಟು ಫಾಗ್ ಕವರ್ ಆಗಿದೆ ಅಂದರೆ ಒಂಚೂರು ಬೆಳಕಾದ್ರೆ ಫುಲ್ಲು ಫಾಗು, ಫುಲ್ಲು ಮಿಸ್ಟು ಊರು. ಸೊ ನನಗೆ 5 ಗಂಟೆಗೆ ಚೆಕ್ಔಟ್ ಆಗೋಕ್ಕೆ ಹೇಳಿದರು. ಇನ್ನೊಬ್ರು ಯಾರೋ ಬರ್ತಾರಂತ 5 ಗಂಟೆಗೆ. ಇವಾಗ ಒಂದು ಕಾರ್ ಬಂತು, ಮೋಸ್ಟ್ಲಿ ಅವರೇ ಇರಬೇಕು. ಸೊ ಚೆಕ್ಔಟ್ ಆಗಿ ಲಗೇಜ್ನ ಇಲ್ಲೇ ರಿಸೆಪ್ಷನಲ್ಲಿಟ್ಟು ಕ್ಯಾತನ್ಮಕ್ಕಿಗೆ ಹೋಗ್ಬಿಟ್ಟು ತಿರ್ಗಾ ಇಲ್ಲೇ ಬಂದು ಲಗೇಜ್ ಪಿಕ್ ಮಾಡ್ಕೊಂಡು ಹೋಗಬೇಕು. ಸೊ ಎಲ್ಲನೂ ಎತ್ಕೊಂಡಿದ್ದೀನಿ, ಇನ್ನೂ ಬರ್ತಿಲ್ಲ. ನನ್ನ ಬ್ಯಾಗು, ಜಾಕೆಟ್, ನೀ ಗಾರ್ಡ್ಸ್, ಇನ್ನೊಂದು ಫೋನಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಹೆಲ್ಮೆಟ್, ಕ್ಯಾಮ್ರಾ ಎಲ್ಲ ಸೆಟ್ ಆಗಿದೆ. ಸೊ ಆಲ್ ಗುಡ್ ಟು ಗೋ. ಭುವಿ ಕೆನ್ನೆ ತುಂಬಾ ಮುಗಿಲು ಸುರಿದ ಮುತ್ತಿನ ಗುರುತು. ಸೊ ಇದೇ ಒಂದು ಹೋಮ್ಸಲ್ಲಿ ನಾನು ಉಳ್ಕೊಂಡಿದ್ದು. ಅಂಕಲ್ ನನಗೆ ಕಮ್ಮಿ ರೇಟಿಗೆ ರೂಮ್ಸ್ನ ಕೊಟ್ಟರು. ಸೊ ಇನ್ ಕೇಸ್ ಏನಾದ್ರು ಹೊರನಾಡಿಗೆ ಬಂದರೆ ನಿಮ್ಗೆ ಏನಾದ್ರು ಸ್ಟೇ ಬೇಕಾದರೆ ಇಲ್ಲಿ ಬಂದು ಸ್ಟೇ ಮಾಡ್ಬೋದು. ಇವ್ರ ನಂಬರ್ ನಾನು ಹಾಕಿರ್ತೀನಿ. ಸ್ಟೇ ಸಿಗತ್ತಲ್ಲ ಅಂಕಲ್? ಯಾರು ನಾವು ಬುಕ್ ಮಾಡ್ಕೊಂಬಂದ್ರೆ? ಹಾಂ ಹಾಂ ಸಿಗತ್ತೆ. ಇವ್ರ ನಂಬರ್ ಹಾಕಿರ್ತೀನಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಅಂಕಲ್, ಬರ್ತೀನಿ. ಥ್ಯಾಂಕ್ ಯು. ಸೊ ಗಾಡಿನ ವಾರ್ಮ್ ಅಪ್ ಮಾಡಿ ನಿಲ್ಲಿಸಿದೆ. ಸ್ವಲ್ಪ ನೋಡ್ಬೋದು ಹೇಗೆಲ್ಲ ಮಿಸ್ಟ್ ಕವರ್ ಆಗಿದೆ ಅಂತ. ಸೊ ಬನ್ನಿ ಹೊರಡೋಣ. ಸೊ ನೋಡ್ತಾ ಇದ್ದೀರಾ ಅರ್ಲಿ ಮಾರ್ನಿಂಗ್ ವ್ಯೂ. ಹೊರನಾಡು ಫುಲ್ಲು ಫಾಗಲ್ಲಿ ಕವರ್ ಆಗಿದೆ ಗುರು. ಆ ಕಡೆ ಹೋದರೆ ತಾಯಿ ಅನ್ನಪೂರ್ಣೇಶ್ವರಿ ತಾಯಿ ದೇವಸ್ಥಾನ, ಈ ಕಡೆ ಎಲ್ಲ ಫುಲ್ಲು ಗುಡ್ಡಗಳಿದೆ. ನೆಟ್ವರ್ಕೇ ಸಿಗಲ್ಲ ಇಲ್ಲಿ. ಒಂಚೂರು ಗೂಗಲ್ ಮ್ಯಾಪ್ಸ್ ಏನಾದ್ರು ಯೂಸ್ ಮಾಡೋಣ ಅಂದರೆ ಹಾಗೆ ಸುಮ್ಮನೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ಒಂದು ಚೂರು ನೆಟ್ವರ್ಕ್ ಇಲ್ಲ. ಪಾಪ ಆ ಅಂಕಲ್ಲು ತುಂಬ ಹೆಲ್ಪ್ ಮಾಡಿದ್ರು. ಅವರು ಒಂದು ಫೋನ್ನ ಕೊಟ್ಟು ಮನೆಗೆಲ್ಲ ಫೋನ್ ಮಾಡೋದಕ್ಕೆ. ಸೊ ಈ ಕಡೆ ಹೇಗೆ ಹೋಗ್ಬೇಕಂತ ಹೇಳಿದ್ರಪ್ಪ, ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ಯಾರು ನನ್ನ ಕೇಳಿದ್ರೆ ಒಳ್ಳೇದು ಅನಿಸುತ್ತೆ. ಇಲ್ಲ ಇಲ್ಲಿ ಬೋರ್ಡ್ ಹಾಕಿರ್ತಾರೆ. ಸರ್ ಇಲ್ಲಿ ಕ್ಯಾತನ್ಮಕ್ಕಿಗೆ ಹೇಗೆ ಹೋಗೋದು? ಕ್ಯಾತನ್ಮಕ್ಕಿನ ಹಾಂ, ನನಗೆ ಗೊತ್ತಿಲ್ವಲ್ಲಪ್ಪ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಹೌದಾ? ನಾವು ಬೆಂಗಳೂರು. ಸ್ಪೇಸ್ ಆನ್ ವೀಲ್ಸ್, ಅದೇ ಫಸ್ಟಲ್ಲೇ ಬಂತು ನೋಡಿ. ಫಾಲೋ ಮಾಡ್ತೀನಿ ಬಿಡು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿದೆ, ಕೆಳಗೆ ಬಂತು ನೋಡಿ, ಇದೆ. ನಿಮಗೆಲ್ಲ ನೋಟಿಫಿಕೇಷನ್ ಬರುತ್ತೆ. ಸರಿ, ಥ್ಯಾಂಕ್ ಯು ಅಂಕಲ್. ಬಾಯ್ ಬಾಯ್ ಬಾಯ್. ಅವ್ರನ್ನ ಜಸ್ಟ್ ಹೇಗೆ ಹೋಗಬೇಕು ಅಂತ ಕೇಳಿದೆ. ಅವ್ರು ನೀವು ಒಬ್ಬೊಬ್ಬರೇ ಬರ್ತೀರಾ ಬೆಂಗಳೂರಿಂದ, ಹೇಗೆ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರು. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ? ಇದಕ್ಕೆ ಕ್ಯಾತನ್ಮಕ್ಕಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ನೀವು ಒಳ್ಳೊಳ್ಳೆ ಸ್ಪಾಟ್ನ ಸೆಲೆಕ್ಟ್ ಮಾಡ್ಕೋತೀರಾ ಕಣ್ರಿ. ನಿಮ್ಮ ನಂಬರ್ ಕೊಡಿ, ಇದೇ ಥರ ಎಲ್ಲನ ಒಳ್ಳೊಳ್ಳೆ ಸ್ಪಾಟ್ಗೆ ಹೋದಾಗ ನಂಗೆ ಫೋಟೋಸ್ ಕಳಿಸಿ, ನಾವು ಫ್ರೀ ಇದ್ದಾಗ ಹೋಗ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಸೊ ನಂಬರ್ ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಹೋಗುವಂಥ ಪ್ಲೇಸಸ್ದೆಲ್ಲ ಆಗ್ತಾಯಿರ್ತೀನಿ ಅಂತ ಹೇಳಿದೆ. ಸೊ ಬನ್ನಿ, ಲೆಟ್ಸ್ ಗೋ. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ನಾನೊಬ್ಬನೇ ಫುಲ್ಲು ರೋಡಲ್ಲಿ. ಒಂದು ಚೂರು ಬೆಳಕಾಗಿದ್ರೆ ಫುಲ್ಲು ಫಾಗ್ ಕಾಣಿಸ್ತಾ ಇತ್ತು ನಿಮಗೆ. ಏನು ಸ್ಲೋಪ್ ಇದೆ ಗುರು ಇದು ರೋಡು, ಯಪ್ಪ. ಹೊರಟಿದೆ ಈ ಮನಸ್ಸು ಕೈ ಜಾರಿ, ಶುರುವಾಗಿದೆ ಹೊಸ ಪಯಣ ನನ್ನಲ್ಲಿ. 1 ಮನಸಾರೆ ಮನಸೋತಿದೆ, 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 1
ಆ್ಯಕ್ಚುಲಿ ಕೆಳಗಡೆ ಒಂದು ರೋಡ್ ಆಗುತ್ತೆ. ರೋಡ್ಸ್ ನೋಡಿ ಹೇಗಿದೆ ಅಂತ, ಏನು ಸ್ಟೀಪ್ ಇದೆ ಅಂತ. ಗುಡ್ಡ ಹತ್ತುತ್ತಾ ಇದ್ದೀವಿ ಇವಾಗ. ಒಂದು ಸತಿ ಯಾವುದಕ್ಕೂ ಚೆಕ್ ಮಾಡ್ಕೊಂಬಿಡೋಣ. ಯಾವುದೋ ಜೀಪ್ ಬರ್ತಿದೆ ಗುರು. ಹಾಂ, ಹಿಂಗೇನೆ ಇಳ್ಸೋಕ್ಕೆ ಹೋಗ್ಬಾರ್ದು. ರೈಡಿಂಗ್ ಥ್ರೂ ವೆಸ್ಟರ್ನ್ ಘಾಟ್ಸ್. ಏನು ಮಜಾ ಗುರು ಇದು. ಮಜಾ ಅನ್ನೋದಕ್ಕಿಂತ ಇದೊಂಥರ ಒಂದು, ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ಡ್ರೀಮು ಈ ಸೈಡೆಲ್ಲ ಗಾಡಿ ತೊಗೊಂಡು ಬರಬೇಕು ಅಂತ. ನಾನು ಚಿಕ್ಕವನಾಗಿದ್ದಾಗ ನಮ್ಮ ಅಪ್ಪ ಅಮ್ಮನ ಜೊತೆ ಬಂದಾಗೆಲ್ಲ ಅನ್ಕೋತಾ ಇದ್ದೆ ಇಲ್ಲಿ ಗಾಡಿ ತೊಗೊಂಡು ಒಂದು ಸತಿ ಬರಬೇಕಂತ. ಆಗಲೇ ಒಂದು 4 ವರ್ಷದ ಹಿಂದೆ ಎಲ್ಲ. ಸೊ ಇವಾಗ ಡ್ರೀಮು ಫುಲ್ಫಿಲ್ ಆಗಿದೆ. ಏನೋ ಒಂಥರ ಖುಷಿ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ವರ್ಡ್ಸಲ್ಲಿ ಇದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಈ ಥರ ಘಾಟ್ಸಲ್ಲಿ ಓಡಿಸೋದೇ ಏನೋ ಒಂಥರ. ನೋಡಿ ಹೇಗಿದೆ ರೋಡ್ಸು. ಫುಲ್ಲು ಚಾಲೆಂಜಸ್ ಕೂಡ ಇದೆ. ಹಾಗೆಯೇ ಏನಾದರೂ ನಾವು ಓವರ್ ಕಾರ್ನರಿಂಗ್ಸ್ ಮಾಡೋಕ್ಕೆ ಹೋಗಿ ಟ್ರ್ಯಾಕ್ಷನ್ ಸಿಕ್ದಂಗೆ ಏನಾರು ಆ ಕಡೆ ಹೋಗ್ಬಿಟ್ರೆ ಅಷ್ಟೇ, ಒಂದು ಪಾತಾಳಕ್ಕೆ ಬಿದ್ದೋಗ್ತೀರ, ಇಲ್ಲಾಂದರೆ ಕಾಫಿ ತೋಟ. ಜೀವಕ್ಕೆ ಜೊತೆ ನೀನಿರಲು ನಾನೀಗ ಸಂಚಾರಿ. ನಾಚೆಗೆ ಹೊಸತಿರುವುದು ಇರುವಂತೆ ನನಗಾಗಿ. ನೋಡಿ ಸ್ನೇಹಿತರೆ, ಮುಂದೆ ಕಾಣಿಸ್ತಾ ಇರೋವಂಥ ಗುಡ್ಡನೇ ಮೋಸ್ಟ್ಲಿ ಕ್ಯಾತನ್ಮಕ್ಕಿ ಇರಬೇಕು, ಸರಿಯಾಗಿ ಗೊತ್ತಿಲ್ಲ. ಬಟ್ ಸಖತ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ಯಾರನ್ನ ಕೇಳೋಣ ಅಂದರೆ ಯಾರೂ ಎದ್ದಿರಲ್ಲ ಇಷ್ಟು ಬೇಗ. ಯಪ್ಪ, ಹಸುಗಳೆಷ್ಟು ಚಿಕ್ಕದಾಗಿದ್ದಾವೆ ನೋಡಿ. ಬೆಳಗಿನ ಜಾವ ಈ ಥರ ಒಂದು ನೇಚರ್ ಮಧ್ಯೆ ರೈಡ್ ಮಾಡೋವಂಥ ಒಂದು ಮಜಾನೇ ಬೇರೆ. ಯಾರನ್ನ ಕೇಳೋಣ ರೀ. ಆಂಟಿ, ಕ್ಯಾತನಮಕ್ಕಿ ಇಲ್ಲಿ? ಕ್ಯಾತನ್ಮಕ್ಕಿ ಸ್ಟ್ರೈಟಾ? ಓಕೆ, ಥ್ಯಾಂಕ್ ಯು ಆಂಟಿ. ಫುಲ್ಲು ಫಾಗ್ ಕವರ್ ಆಗ್ತಾ ಇದೆ. ಹಾಗೆ ಒಂದು ಫೋಟೋ ಹಾಕೊಂಬಿಡೋಣ. ಓ, ಜೀಪ್ ಬರ್ತಾಯ್ತು ಅಣ್ಣ, ನೀನು ಹೋಗ್ಬಿಡೋಣ ಫಸ್ಟು. ಸೊ ಬೈಕ್ಸ್ನ ಅಲೋ ಮಾಡ್ತಿಲ್ವಂತೆ. ನಾನು ಟ್ರೆಕ್ ಮಾಡ್ತೀನಿ ಅಂತ ಹೇಳಿದೆ. ಇದನ್ನೇ ಕ್ಯಾತನಮಕ್ಕಿ. ಸೊ ಒಂದು ಫೋಟೋ ಹಾಕೊಳ್ಳೋಣ. ಗಾಡಿ ನಿಲ್ಲುತ್ತಾ ಇಲ್ಲಿ? ಜೊತೆ ನೀನಿರಲು ನಾನೀಗ ಸಂಚಾರಿ. ನಾಚೆಗೆ ಹೊಸತಿರುವುದು ಇರುವಂತೆ. ಸೊ ಕ್ಯಾತನ್ಮಕ್ಕಿ ಎಂಟರ್ ಆಗಿದ್ದೀನಿ. ಬೈಕ್ಸ್ನ ಅಲೋ ಮಾಡ್ತಿಲ್ವಂತೆ ಫುಲ್ ಟಾಪ್ಗೆ. ನೋಡೋಣ ಹೇಗಾಗುತ್ತೋ ಹಾಗೆ. ಆಫ್ ರೋಡು ಈ ಟೈಮಲ್ಲಿ ಸ್ವಲ್ಪ ರಿಸ್ಕ್ ಮಾಡೋದು. ಯಾಕೆಂದರೆ ಏನಾದ್ರು ಒಂಚೂರು ಬ್ರೇಕ್ ಡೌನ್ ಆದರೆ ನಾವು ಬೇರೆ ಸೋಲೋ ಬಂದಿರ್ತೀವಿ, ತುಂಬ ಕಷ್ಟ ಆಗಿಬಿಡುತ್ತೆ. ಆಮೇಲೆ ಅದಂತೂ ಇಲ್ಲಿ ಅವ್ರನ್ನ ಕೇಳಿದೆ, ಅಂಕಲ್ ಇದ್ರದ್ದು ಇಂಜಿನ್ ಆಯಿಲು ಸ್ವಲ್ಪ ಹೋಗ್ಬಿಟ್ಟಿದೆ ಅಂತ. ಸೊ ಅದಕ್ಕೆ ಅವರು ಕಳ್ಸಾಗೆ ಹೋಗ್ಬೇಕಂತ ಹೇಳಿದ್ರು. ಕಳ್ಸ ಇಲ್ಲಿಂದ ತುಂಬ ದೂರ ಆಗುತ್ತೆ. ಆಲ್ಮೋಸ್ಟ್ ಒಂದು ಹೊರನಾಡಿಂದನೇ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಒಂದು 18 ಕಿಲೋಮೀಟ್ರ್ ಆಗ್ಬೋದೇನೋ. ನಿಧಾನಕ್ಕೆ ಹೋಗೋಣ ಬನ್ನಿ. ಸೊ ಸ್ನೇಹಿತರೆ, ಚಿಕ್ಕಮಂಗ್ಳೂರು ಕಳಸ ಸೀರೀಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋದು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟೆಲ್ಲ ಮಾಡಿ. ಬನ್ನಿ ಇವಾಗ ಕ್ಯಾತನಮಕ್ಕಿ ವ್ಯೂ ಪಾಯಿಂಟ್ಗೆ ಹೋಗೋಣ. ಫಸ್ಟ್ ಟೈಮ್ ಹೋಗ್ತಾ ಇರೋದು.
ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಓ ಸ್ಲೈಡ್ ಆಗುತ್ತೆ. ಬ್ರೇಕ್ ಪ್ಯಾಡ್ಸ್ ಕೂಡ ಹೊಸದು, ಇನ್ನು ವೇರ್ ಔಟ್ ಆಗಿಲ್ಲ, ಅಷ್ಟು ಆ್ಯಕ್ಷನ್ ಇಲ್ಲ. ಜರಿ ಹರಿಯತ್ತಿಲ್ಲಿ. ಮಸ್ತಾಗಿದೆ. ಒಂದೇ ಒಂದು ಫೋಟೋ ಹಾಕೊಂಬೋಣ. ಎಲ್ಲ ಕಡೆ ನಿಲ್ಲಿಸ್ತಾ ಇದ್ದೀನಿ ಆ್ಯಕ್ಚುಲಿ ಫೋಟೋಗೆ ಅಂತ, ಅಷ್ಟು ಸೀನಿಕ್ ಆಗಿದೆ ರೋಡ್ಸ್ ಅಂತೂ. ಮನಕ್ಕೆ ಸೊಗಸಾದ ಸಾಲು ಮುನುಗಿದೆ ಬಾ